Damayanti's veg recipes. ಕಡಲೆಕಾಳನ್ನು ಬಳಸಿ ಒಂದು ಒಳ್ಳೆ ಸಾರಿನ ರೆಸಿಪಿಯನ್ನು ನಾನು ನಿಮಗೆ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ, ತಿಕ್ಕಾಗಿ ಗ್ರೇವಿ ಇರುತ್ತೆ ಇದರಲ್ಲಿ. ಈ ಸಾರು ಇಡ್ಲಿಗೆ, ದೋಸೆ, ನೀರು ದೋಸೆ ಇಂಥವಕ್ಕೆಲ್ಲ ಹೇಳಿ ಮಾಡಿಸಿರ್ತಕ್ಕಂತಹ ಸಾರು. ಚಪಾತಿಗೂ ಒಳ್ಳೆ ಕಾಂಬಿನೇಷನ್. ಹಾಗಾದರೆ ಫ್ರೆಂಡ್ಸ್, ಈ ಕಡಲೆಕಾಳು ಸಾರು ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಅಂತ ಕ್ವಿಕ್ಕಾಗಿ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ. 1 ಕಪ್ಪಷ್ಟು ಕಡಲೆಕಾಳನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ಈರುಳ್ಳಿ 1 ಕಪ್ಪಷ್ಟು, ಜೊತೆಗೆ ಒಂದು 3 ಹಸಿ ಮೆಣಸಿನ್ಕಾಯಿ, ಟೊಮೆಟೊ ಹಣ್ಣು 1 ಕಪ್ಪು, ಬೆಳ್ಳುಳ್ಳಿ ಹೆಸರು 5, ಉಪ್ಪು ರುಚಿಗೆ, ಎಣ್ಣೆ 1 ಟೇಬಲ್ ಸ್ಪೂನಷ್ಟು, ಸಾರಿನ ಪುಡಿ 1 ಟೇಬಲ್ ಸ್ಪೂನ್, ಅರಿಶಿನ ಪುಡಿ 1/4 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವಿನ ಎಲೆ ಸ್ವಲ್ಪ, ಅಕ್ಕಿ ಹಿಟ್ಟು 1 ಟೀ ಸ್ಪೂನಷ್ಟು, ತೆಂಗಿನಕಾಯಿ ಹಾಲು. ಈಗ ಮೊದಲು ಕಡಲೆಕಾಳನ್ನು ನೆನೆ ಹಾಕಿಡಬೇಕು. 1 ಕಪ್ಪಷ್ಟು ಕಡಲೆಕಾಳನ್ನು ಚೆನ್ನಾಗಿ ಫಸ್ಟ್ ಟೈಮ್ ವಾಶ್ ಮಾಡಿ 1-2 ಸತಿ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಹಾಗೂ ಕಡಲೆಕಾಳಲ್ಲಿ ಏನಾದರೂ ಕಲ್ಲಿನಂಶ ಏನಾದರೂ ಇದ್ದರೆ ಕ್ಲೀನ್ ಮಾಡ್ಕೊಂಡು ನಂತರ ನೀವು ವಾಶ್ ಮಾಡಿ ಓವರ್ ನೈಟ್, ನೀವು ಬೆಳಗ್ಗೆ ಮಾಡಬೇಕಂದ್ರೆ ರಾತ್ರಿ ನೆನೆ ಹಾಕೋಕ್ಕಿಡಿ. ನಾನು ಇವಾಗ ಇದು ರಾತ್ರಿ ನೆನೆ ಹಾಕೋಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ನೆಂದಿದೆ, ಸಾಫ್ಟ್ ಆಗಿದೆ ಕಡಲೆಕಾಳು. ಇದನ್ನು ಮೊದಲು ನೆನೆಸಿರೋ ನೀರನ್ನು ವಾಶ್ ಮಾಡಿಕೊಂಡು ಮತ್ತೊಂದು ಸತಿ ನೀರನ್ನು 1-2 ಸತಿ ತೊಳೆದ್ಬಿಟ್ಟು ನಾನು ನೀರನ್ನು ಬೇರೆ ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದೀಗ ಕುಕ್ಕರ್ ಕಾಯಕ್ಕೆ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಎಣ್ಣೆಯಲ್ಲಿ ಕಾದು ಸೌಂಡ್ ಮಾಡೋಷ್ಟರಲ್ಲಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಹೆಸರುಗಳು, ಕರಿಬೇವಿನ ಎಲೆ ಹಾಕ್ಕೊಂಡಿದ್ದೀನಿ. ಈಗ ಇವನ್ನೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಕ್ಕೆ ಬಿಡಿ. ಈರುಳ್ಳಿ ಕಂದು ಬಣ್ಣ ಬರೋವರೆಗೆ ಕಲಿಸ್ಕೊಳ್ಳಿ. ನಂತರ ಟೊಮೆಟೊ ಹಣ್ಣು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸಾಫ್ಟ್ ಆಗೋವರೆಗೆ ನೀವು ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಹರಳುಪ್ಪನ್ನು ನಾನು ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಪುಡಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೆಟೊ ಎಲ್ಲ ಮೆತ್ತಗಾಗಲಿ. ಈಗ ನೆನೆಸಿ ಇಟ್ಟಿರ್ತಕ್ಕಂತಹ ಕಡಲೆಕಾಳನ್ನು ನಾನಿವಾಗ ಹಾಕೋತಾ ಇದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಕಡಲೆಕಾಳು ಚೆನ್ನಾಗಿ ಫ್ರೈ ಆಗೋಕ್ಕೆ ಈ ರೀತಿಯಾಗಿ ಸ್ಪೂನ್ನಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡ ನಂತರ ಸಾರಿನ ಪುಡಿಯನ್ನು ಹಾಕೋತಾ ಇದ್ದೀನಿ. ಖಾರ ನೀವು ನೋಡಿಕೊಂಡು ಬಳಸ್ಕೊಳ್ಳಿ. ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ಟವನ್ನು ಇವೆಲ್ಲ ಹಾಕಬೇಕಾದ್ರೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೀರನ್ನು ಹಾಕೋತಾ ಇದ್ದೀನಿ. ಒಂದು 5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು. ಕಡಲೆಕಾಳು ಬೇಯಬೇಕಲ್ವಾ, ಹಾಗಾಗಿ ಒಂದು ಸ್ವಲ್ಪ ನೀರು ಜಾಸ್ತಿನೇ ಹಾಕೋಬೇಕು. ಒಂದು 5-6 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಇದು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಿ. ನೋಡಿ, ಸ್ಲೈಟಾಗಿ ಕುದಿ ಬರ್ತಾ ಇದೆ. ಕುದಿ ಬಂದಮೇಲೆ ಒಂದು ಸತಿ ಸೌಟಲ್ಲಿ ಹಿಂಗೆ ತಿರುಗಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಕುದೀಲಿ. ಹಾಗೆ ಉಪ್ಪು ಏನಾದರೂ ಬೇಕಿದ್ರೆ ನೀವು ಹಾಕೋಬೋದು. ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ
ವೆಯ್ಟ್ ಹಾಕಿಬಿಟ್ಟು ಒಂದು 4 ವಿಜಿಲ್ ಕೂಗಕ್ಕೆ ಬಿಡಬೇಕು. ಕಡಲೆಕಾಳು ಚೆನ್ನಾಗಿ ಬೇಯಬೇಕಲ್ವಾ, ಹಾಗಾಗಿ 4 ವಿಜಿಲ್ ಆಗೋವರೆಗೆ ಬಿಡ್ತಾಯಿದ್ದೀನಿ. 4ರಿಂದ 5 ವಿಜಿಲ್ ಆದರೂ ಓಕೆನೇ. ಇಲ್ಲಿ ಇವಾಗ 4 ವಿಜಿಲ್ ಆಗಿದೆ, ಲಾಸ್ಟ್ ವಿಜಿಲ್ ಕೂಗ್ತಾ ಇದೆ. ಇವಾಗ ಸ್ಟವ್ನ ನಾನು ಆಫ್ ಮಾಡ್ಕೊಂಡ ನಂತರ ಕುಕ್ಕರ್ ತಣ್ಣಗಾಗಕ್ಕೆ ಬಿಡ್ತಾ ಇದ್ದೀನಿ. ತಣ್ಣಗಾದ ನಂತರ ವೆಯ್ಟ್ ತೆಗೆದು ಚೆಕ್ ಮಾಡ್ತಾ ಇದ್ದೀನಿ. ನೋಡಿ, ವಾವ್, ಸೂಪರಾಗಿ ಬೆಂದು ಬಂದಿದೆ. ನೋಡೋಣ, ಸಾರು ಕಡಲೆಕಾಳೆಲ್ಲ ಬೆಂದಿರುತ್ತೆ. ಈ ರೀತಿಯಾಗಿ ಸೌಟಲ್ಲಿ ಒಂದು ಸತಿ ತಿರುಗಿಸ್ಕೊಂಡು, ನೀವು ಇವಾಗ ಸಾಂಬಾರು ಗಟ್ಟಿ ಇರುತ್ತೆ, ಹಾಗಾಗಿ ಮೊದಲು ನೀವು ಕಡಲೆಕಾಳು ಬೆಂದಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ಪ್ರೆಸ್ ಮಾಡಿದ್ರೆ ನೋಡಿ ಈ ರೀತಿಯಾಗಿ ಸಾಫ್ಟ್ ಆಗಿರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ಈಗ ನಾನು ಸ್ಟವನ್ನು ಆನ್ ಮಾಡಿಕೊಂಡು ತೆಂಗಿನಕಾಯಿ ಹಾಲನ್ನು ಹಾಕೋತಾ ಇದ್ದೀನಿ. ಹಾಗೆ ಅದು ತೊಳೆದಿರುವ ನೀರನ್ನು ಹಾಕ್ಕೊಂಡಿದ್ದೀನಿ. ಇವನ್ನ ಚೆನ್ನಾಗಿ ಕಲಿಸ್ಕೊಂಡು ಸ್ವಲ್ಪ ಕುದಿ ಬರೋಕ್ಕೆ ಬಿಡಿ. ಥಿಕ್ನೆಸ್ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಈಗ ಮೇಯ್ನ್ ರೆಸಿಪಿ, ಈ ಸಾರಿಗೆ ಟೇಸ್ಟ್ ಕೊಡೋದು. ಇವಾಗ ನಾನು ಇಲ್ಲಿ ಅಕ್ಕಿ ಹಿಟ್ಟು 1 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ತೆಳು ಮಾಡ್ಕೊಂಡಿದ್ದೀನಿ. ಇವಾಗ ತೆಳು ಮಾಡಿರೋದನ್ನ ಸೈಡಲ್ಲಿ ಇಟ್ಕೋತೀನಿ. ಕುದೀತಾ ಇದೆ, ಕುದಿ ಬರೋದನ್ನ ಚೆಕ್ ಮಾಡ್ಕೊಳ್ಳೋಣ. ಫಸ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಕುದೀತಾ ಇರಬೇಕಾದ್ರೆ ಇವಾಗ ಒಂದು ಸತಿ ಸೌಟಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡ ನಂತರ ಥಿಕ್ನೆಸ್ ಚೆಕ್ ಮಾಡ್ಕೊಳ್ಳಿ. ನೀರು ಬೇಕಾದರೆ ಹಾಕೋಬೋದು, ಹಾಗೆ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಹುಳಿ ಎಲ್ಲ ಸರಿ ಇದೆಯಾ ಅಂತ. ಈಗ ಅಕ್ಕಿ ಹಿಟ್ಟು ಪೇಸ್ಟ್ ಮಾಡಿರುವ ನೀರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ, ತೆಳು ಮಾಡ್ಕೊಂಡಿರೋದು. ಚೆನ್ನಾಗಿ ಕುದಿಬೇಕಲ್ವಾ, ಹಾಗಾಗಿ ಫ್ಲೇಮನ್ನು ದೊಡ್ಡದು ಮಾಡಿಕೊಂಡು ಕುದಿಯಕ್ಕೆ ಬಿಡ್ತೀನಿ. ಕುದಿ ಬರುವಷ್ಟರಲ್ಲಿ ಮುಚ್ಚೋಣ ಸ್ವಲ್ಪ. ನೋಡಿ, ಚೆಕ್ ಮಾಡೋಣ. ವಾವ್, ಸೂಪರಾಗಿ ಕುದಿ ಬರ್ತಾ ಇದೆ. ಹಾಗೆ ಸಾರೂ ಗಟ್ಟಿಯಾಗಿದೆ. ನೋಡಿ, ಅಕ್ಕಿ ಹಿಟ್ಟು ಹಾಕಿದ ತಕ್ಷಣ ಥಿಕ್ನೆಸ್ ಗೊತ್ತಾಗ್ತಾ ಇದಲ್ವಾ. ನೋಡಿ, ಈ ಥಿಕ್ನೆಸ್ಸಲ್ಲಿ ಇರಬೇಕು, ಗ್ರೇವಿ ಥಿಕ್ನೆಸ್ ಬರುತ್ತೆ ಅದು. ನೀವು ಕುದಿಯೋಕ್ಕೆ ಚೆನ್ನಾಗಿ ಬಿಡಬೇಕು. ಈಗ ಸಾರು ಗಟ್ಟಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡ್ಕೋತಾ ಇದ್ದೀನಿ. ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್, ಹೇಗೆ ಮಾಡೋದು ಕಡಲೆಕಾಳಿನ ಸಾರು ಅಂತ. ಸೂಪರ್, ವೆರಿ ಸಿಂಪಲ್ ರೆಸಿಪಿ, ಹಾಗೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ. ಇಡ್ಲಿ, ದೋಸೆ, ನೀರು ದೋಸೆಗಂತೂ ಪರ್ಫೆಕ್ಟ್ ಆಗಿರ್ತಕ್ಕಂಥ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಈ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಡಿಫ್ರೆಂಟ್ ಆಗಿರ್ತಕ್ಕಂಥ ರೆಸಿಪೀಸ್ಗೆ ದಮಯಂತೀಸ್ ವೆಜ್ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.